ಹಾಯ್ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸಂಚಿಕೆ ಶುರುವಿನಲ್ಲಿ ಕೂಡ ಈ ಕಡೆಗೆ ಇನ್ನು ಈ ಸಂಗೀತ ಇನ್ನು ಭೂಮಿಗೆ ಇಷ್ಟವಾದ ನಾನು ಕೇಕ್ ಮಾಡ್ತೀನಿ ಅಂತ ಆಗ ಹೋಗ್ತಾ ಇರ್ತಾಳೆ. ಹೋಗುವಾಗ ಇನ್ನು ಈ ಕಡೆ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಕೂಡ ಕಿಚನಲ್ಲಿ ಮಾತಾಡ್ತಾ ಇರ್ತಾರೆ. ನಾನು ಕೇಕ್ ಮಾಡ್ತೀನಿ, ಇನ್ನು ನಾಚಿಕೆ ನಾನು ಶಾವಿಗೆ ಮಾಡ್ತೀನಿ, ಅತ್ತೆಗೆ ನಾನು ಸ್ವೀಟ್ ತಿನ್ನಿಸ್ತೀನಿ, ನಾನೇ ಮಾಡಿ ತಿನ್ನಿಸ್ತೀನಿ ಅಂತ ಆಗ ಈ ಕಡೆಗೆ ಇನ್ನು ಎಲ್ಲರೂ ಕೂಡ ಪ್ರೀತಿಯಿಂದ ಅವಳಿಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಕೂಡ ಅವಳನ್ನ ಮಾತಾಡಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಕೂಡ ನೋಡ್ಕೊತಾ ಇರ್ತಾರೆ. ಇನ್ನು ಮಾತಾಡುವಾಗ ಇನ್ನು ಈ ಕಡೆ ಈ ಅಪೇಕ್ಷ ಇನ್ನು ಈ ದೇವಯಾನಿ, ನಾನು ಕೇಕಲ್ಲಿ ನಾನು ಹೋಗಿ ಇಷ್ಟವಾದ ನಾನು ನಿನ್ನನ್ನು ಯಾವುದು ಅದು ಅಭಿಪ್ರಾಯ ಇಲ್ಲ, ನಿನ್ನ ಮೇಲೆ ನನಗೆ ದ್ವೇಷ ಇಲ್ಲ, ಕೋಪ ಇಲ್ಲ, ನಾನು ನಿನ್ನನ್ನು ಇವಾಗ ಇದು ಕೋಪವನ್ನು ಇಲ್ಲ, ನಾನು ನಿನ್ನಿಂದ ಇವಾಗ ಎಲ್ಲ ಸಾರಿ ಅತ್ತಿಗೆ ಅಂತ ನಾನು ಇವಾಗಿಂದ ನಾನು ಆ ಥರ ಏನು ಮಾಡೋದೇ ಇಲ್ಲ, ನಿನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತೀನಿ, ನಾನು ಇನ್ನೊಂದು ಸಲ ಮಾಡೋದೇ ಇಲ್ಲ ಅಂತ ಈ ಕಡೆಗೆ ಅಪೇಕ್ಷೆ ಕೂಡ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾಳೆ. ಈ ಕೇಕಲ್ಲಿ ಏನಾದರೂ ನಾನು ಹಾಕಿ ಏನಾದರೂ ಮಾಡಿಬಿಡ್ಲಾ, ಅವರಿಬ್ಬರು ಇನ್ನೂ ದೂರ ಆಗಬೇಕು, ಅವರಿಬ್ಬರು ಕೂಡ ಬರಬಾರ್ದು ಅಂತ ಈ ಕಡೆ ಈ ಅಪೇಕ್ಷಾ ದೇವಿಯನ್ನು ಕೂಡ ಪ್ಲ್ಯಾನ್ ಹಾಕ್ಕೊತಾ ಇರ್ತಾರೆ. ಬೇಡ, ಇದು ಎಲ್ಲ ವಿಷಯ ಕೂಡ ಗೊತ್ತಾದರೆ ಇನ್ನು ಏನಿಲ್ಲ ಗ್ರಹಚಾರ ಬೆಳೆಸ್ತಾಳೆ, ಇನ್ನು ಭೂಮಿನ ಏನಾದರೂ ಅಂದರೆ ನಮ್ಮಮ್ಮ ಬೈತಾಳೆ, ಇನ್ನು ಆ ಕೇಕಲ್ಲಿ ಏನನ್ನು ಹಾಕಿದರೆ ಇನ್ನು ನನ್ನ ಮನೆ ಬಿಟ್ಟು ತೊಳಸ್ತಾಳೆ ನಮ್ಮಮ್ಮ ಅಂತ ಈ ಕಡೆ ಅಪೇಕ್ಷಾ ಬರ್ತಾಳೆ. ಬಂದುಬಿಟ್ಟು ಎಲ್ಲರೂ ಕೂಡ ತುಂಬ ಖುಷಿಯಿಂದ ಕೂಡ ಮಾತಾಡ್ತಾ ಇರ್ತಾರೆ. ಮಾತಾಡುವಾಗ ಯಾಕತೆ ನೀನು ಇದು ಸೈಲೆಂಟ್ ಆಗಿದೆಯಾ, ಯಾಕೆ ಇಷ್ಟು ಸಪ್ಪಗೆ ಇದೆ ನೀನು ಅಂತ ಈ ಕಡೆ ನಾಚಿಕೆತ್ ಕೇಳ್ತಾ ಇರ್ತಾನೆ. ಅಯ್ಯೋ ಆ ಥರ ಎಲ್ಲ ಏನಿಲ್ಲ ಅಂತ ಈ ಕಡೆ ಈ ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಅಯ್ಯೋ ಎಲ್ಲ ನನಗೆ ಗೊತ್ತಾತೆ ಹೇಳು ಅಂತ ಅನ್ನುವಾಗ ಈ ಕಡೆ ಈ ಶ್ರವಣ್ ಬಂದ್ಬಿಡ್ತಾನೆ. ಶ್ರವಣ್ ಬಂದುಬಿಟ್ಟು ಈ ಕಡೆ ಈ ಬಾಳೆಹಣ್ಣು ತಗೊಂಬರ್ತಾನೆ. ಅಕ್ಕ, ನಾನು ಇವತ್ತು ಭೂಮಿಗೆ ಇಷ್ಟವಾದ ಬಾಳೆಹಣ್ಣು ಚಿಪ್ಸ್ ಮಾಡ್ತೀನಿ ಅಕ್ಕ ಅಂತ ಈ ಕಡೆ ಶ್ರವಣ್ ಬಂದುಬಿಟ್ಟು ಸಂಗೀತ ಹತ್ರ ಹೇಳ್ತಾ ಇರ್ತಾನೆ. ಹೇಳುವಾಗ ಅಯ್ಯೋ ಯಾಕೆ ಶ್ರವಣ್ ಇವತ್ತು ನಿನಗೆ ಭೂಮಿ ಮೇಲೆ ಎಷ್ಟೊಂದು ಪ್ರೀತಿ, ಅದು ಮತ್ತೆ ನಿನ್ನ ಕೈಯೆಲ್ಲ ಮಾಲ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀ, ಏನು ಇವತ್ತು ಅಷ್ಟೊಂದು ಸರ್ಪ್ರೈಸ್ ನಿಂದು ಅಂತ ಆಗ ಕಡೆಗೆ ಈ ಸಂಗೀತ ಕೂಡ ಕೇಳ್ತಾ ಇರ್ತಾಳೆ. ಕೇಳುವಾಗ ಅಕ್ಕ, ಯಾಕಂದ್ರೆ ಗೊತ್ತಾ, ನಾನು ಯಾರೋ ಹೊರಗಡೆಯಿಂದ ಬಂದವ್ರನ್ನ ಮನುಷ್ವಿನಿ ನನ್ನ ಮಗಳು ಅಂತ ಅವ್ರನ್ನ ನಂಬಿದ್ದೀನಿ, ಆದರೆ ನನಗೆ ಅವ್ರು ಆ ಥರ ಮೋಸ ಮಾಡಿದ್ದಾರೆ. ಪಾಪ ಭೂಮಿ ಫೋನಲ್ಲಿ ನನ್ನನ್ನು ಅಪ್ಪ ಅಂತ ಹೆಸರು ಸೇವ್ ಮಾಡ್ಕೊಂಡಿದ್ದಾಳೆ, ಯಾವಾಗ ನೋಡಿದ್ರು ಅಪ್ಪ ಅಂತ ಇಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾಳೆ. ಆಗ ಮನೆಗೆ ಇದ್ದವ್ರನ್ನ ಪಾಪ ನಾನು ಅಷ್ಟು ಪ್ರೀತಿ ಮಾಡೋರನ್ನ ಬಾಯಿ ತುಂಬ ಅಪ್ಪ ಅಂತ ಕರೆದವ್ರು ನಾನು ಅವರ ಪ್ರೀತಿ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಪಾಪ ನಾನು ಭೂಮಿನ ಮನುಷ್ವಿನಿ ಅಂತ ಅನ್ಕೊತಾ ಇದ್ದೀನಿ. ಇವಾಗ ಮನುಷ್ವಿನಿ ಅಂತ ನಾನು ಹೆಸರು ಇಡ್ತಾ ಇದ್ದೀನಿ, ಅವಳು ನನ್ನ ಮಗಳು, ನನ್ನ ಮಗಳು ಅವಳು ಭೂಮಿ, ನಾನು ಅವರಪ್ಪ ಅಂತ ಈ ಕಡೆ ಅದೇ ಖುಷಿಗೋಸ್ಕರ ನಾನು ಇವಾಗ ಭೂಮಿಗೆ ಬಾಳೆಹಣ್ಣು ಚಿಪ್ಸಿ ಮಾಡಿಕೊಡ್ತೀನಿ ಅಂತ ಆಗ ಈ ಕಡೆ ಶ್ರವಣ್ ಕೂಡ ಹೇಳ್ತಾ ಇರ್ತಾನೆ. ಇನ್ನು ಅದೆಲ್ಲ ಕೂಡ ಕೇಳಿಸ್ಕೊಂಡು ಭೂಮಿ ಅಂತೂ ತುಂಬ ಖುಷಿ ಪಡ್ತಾ ಇರ್ತಾಳೆ. ನೀನು ನನಗೋಸ್ಕರ ನೀನು ಮಾಡ್ತಾ ಇದೀಯಾ ಅಪ್ಪ ಅಂತ ಆಗ ಈ ಕಡೆ ಶ್ರವಣ್ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ, ನೀವು ನನಗೋಸ್ಕರ ಮಾಡಿಕೊಡ್ತಾ ಇದ್ರೆ ಅಂತ ಈ ಕಡೆಗೆ ಭೂಮಿ ಅಂತೂ ಫುಲ್ಲು ಬೇಜಾರಾಗ್ತಾ ಇರ್ತಾಳೆ. ಆಗ ಬೇಜಾರಾಗುವಾಗ ಯಾಕೆ ಭೂಮಿ ನೀನು ಬಾಯಿ ತುಂಬ ಅಪ್ಪ ಅಂತ ಕರುವಾಗ ನಾನು ಯಾಕೆ ಮಾಡಿಕೊಡ್ಬಾರ್ದು, ಇವತ್ತೊಂದು ದಿವಸ ನೀನು ಮಾಡಿಕೊಡ್ತೀನಿ ಅಂತ ಈ ಕಡೆ ಶ್ರವಣ್ ಕೂಡ ಹೇಳ್ತಾ ಇರ್ತಾನೆ. ಆಯಿತು, ನೀವೇನು ಮಾಡಿದ್ರು ಇವತ್ತು ನಾನು ತಿನ್ನೋದೇ ಇಲ್ಲ ಅಮ್ಮ ಕಾಲ, ನಾನು ಏನು ಮಾಡಿದ್ರು ತಿಂತೀನಿ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಇನ್ನು ಎಲ್ಲರೂ ಕೂಡ ತುಂಬ ಖುಷಿಯಿಂದ ಕೂಡ ಮನೆಯಲ್ಲಿ ಮಾತಾಡ್ತಾ ತುಂಬ ಖುಷಿಯಾಗಿರ್ತಾರೆ. ಇರುವಾಗ ಇನ್ನು ಈ ಕಡೆಗೆ ಇನ್ನು ಅಜಿತು ಭೂಮಿನ ಹೊರಗಡೆಗೆ ಕರ್ಕೊಂಡೋಗಿ ಮಾತಾಡಿಸ್ತಾ ಇರ್ತಾನೆ. ನೋಡು, ಇವತ್ತು ನಾವು ಹೊರಗಡೆ ತಿನ್ನೋದಕ್ಕೆ ಹೋಗೋಣ, ಡಿನ್ನರ್ಗೆ ಹೋಗೋಣ ಅಂತ ಈ ಕಡೆಗೆ ಈ ಅಜಿತ್ ಕೂಡ ಕರಿತಾ ಇರ್ತಾನೆ. ಕರುವಾಗ ಇಲ್ಲ ಸಾಹೇಬ್ರೆ, ನಾನು ಇವತ್ತು ದೊಡ್ಡ ಸಾಹೇಬರು ನನಗೋಸ್ಕರ ಊಟ ಮಾಡಿಸ್ತಾರಂತೆ, ಅವ್ರ ಕೈಯಲ್ಲೇ ನನಗೆ ಅಡುಗೆ ಮಾಡಿ ನನಗೆ ತಿನ್ನಿಸ್ತಾರಂತೆ. ಇಲ್ಲ ಸಾಹೇಬ್ರೆ, ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಆಗ ಈ ಕಡೆ ಈ ಭೂಮಿ ಕೂಡ ಅಜಿತ್ ಮುಂದೆ ಹೇಳ್ತಾ ಇರ್ತಾಳೆ. ಈ ಭೂಮಿ ಏನು ಹೇಳ್ತಾ ಇದ್ದೀಯ ನೀನು, ಇವತ್ತು ನಾವು ಹೋಗೋಣ ಅಂತ ಹೇಳಿದ್ನಲ್ಲ, ನೀನು ಯಾವಾಗಲೇ ಹೇಳಿದ್ದೀನಿ, ಮತ್ತು ಯಾಕೆ ಇವಾಗ ಈ ಥರ ಎಲ್ಲ ಮಾಡ್ತಾ ಇದ್ದೀನಿ ನೀನು ಅಂತ ಈ ಕಡೆ ಅಜಿತ್ ಕೇಳ್ತಾ ಇರ್ತಾನೆ. ನೋಡಿ ಸಾಹೇಬ್ರೆ, ಪ್ಲೀಸ್ ಸಾಹೇಬ್ರೆ, ಇವಾಗ ನನ್ನ ಮಗಳು ಅಂತ ಅಂದ್ಕೊಂಡಿದ್ದಾನಂತೆ, ಇವಾಗ ನಾನು ಊಟ ಮಾಡಿದ್ರೆ ಅವರು ಯಾವಾಗಲೂ ನನ್ನ ಮಗಳೇ ಅಂತ ಅಂದ್ಕೊತಾರಂತೆ, ಮನೇಶ್ವಿನೇ ಅಂತಾರಂತೆ ಅವರು ಅಂತ ಈ ಕಡೆ ಶ್ರವಣ್ ಸಾರು ಅಂದ್ಕೊತಾ ಇರ್ತಾನಂತೆ. ಅದಕ್ಕೆ ನಾನು ಇವತ್ತು ಎಲ್ಲಿಗೂ ಬರೋದೇ ಇಲ್ಲ ಸಾಹೇಬ್ರೆ, ಪ್ಲೀಸ್ ಸಾಹೇಬ್ರೆ, ಇನ್ನೊಂದು ಸಲ ಯಾವಾಗಾದರೂ ಹೋಗೋಣ ಸಾಹೇಬ್ರೆ ಅಂತ ಈ ಕಡೆಗೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಏನು ಭೂಮಿ ಇದು, ನೀನು ಈ ಥರ ಎಲ್ಲ ಮಾಡ್ತಾ ಇದೀಯಾ, ನಾನು ಅವಾಗಲೇ ಹೇಳಿದ್ನಲ್ವ, ಇವಾಗ ಯಾವಾಗನ್ನ ಮಾಡಿದ್ರೆ ಆಗಿದ್ದು ಬಾ ಅಂತ ಈ ಕಡೆಗೆ ಅಜಿತ್ ಕೂಡ ಕರ್ತಾ ಇರ್ತಾನೆ. ಇಲ್ಲ ಸಾಹೇಬ್ರೆ, ಮತ್ತದು ನಾನು ಇನ್ನೊಂದು ಸಲ ನನಗೆ ಅದು ಚಾನ್ಸ್ ಸಿಗೋದೇ ಇಲ್ಲ, ನಾನು ದೊಡ್ಡ ಸಾಹೇಬ್ರ ಮಾತು ಕೊಟ್ಟು ಬಂದಿದ್ದೀನಿ, ಅವರು ನನಗೋಸ್ಕರ ಊಟ ಮಾಡ್ತಿದ್ದಾರೆ ಅಂತ, ಅಡುಗೆ ಮಾಡ್ತಿದ್ದಾರೆ ಅವ್ರ ಕೈಯಾರಿ, ನಾನು ಅದೇ ತಿಂತೀನಿ ಅಂತ ಈ ಕಡೆ ಈ ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಪ್ಲೀಸ್ ಸಾಹೇಬ್ರೆ ಸಾರಿ ಅಂತ ಹಾಗೆ ಹೇಳ್ತಾ ಇರ್ತಾಳೆ. ಆಯಿತು, ನಾವು ಸಾಯಂಕಾಲ ಹೋಗೋಣ ಅಂತ ಈ ಕಡೆಗೆ ನೈಟ್ ಕೂಡ
ಹೋಗ್ತಾ ಇರ್ತಾರೆ ಇವರು ನೈಟು ತುಂಬ ಚೆನ್ನಾಗಿ ನೀನು ರೆಡಿಯಾಗಿ ಬಾ, ನಾನು ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಈ ಕಡೆಗೆ ಅಜಿತು ಭೂಮಿಗೆ ಸರ್ಪ್ರೈಸ್ ಕೊಡ್ತಾನೆ. ಸರ್ಪ್ರೈಸ್ ಕೊಟ್ಬಿಟ್ಟು ಈ ಕಡೆಗೆ ದೊಡ್ಡ ಅವ್ರ ಫೇವ್ರೇಟು ಗುಡ್ಡದ ಮೇಲೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಭೂಮಿನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇಬ್ಬರು ಕೂಡ ಅವ್ರ ಲವ್ನ ಒಬ್ರಿಗೊಬ್ರು ಪ್ರೀತಿ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಕೂಡ ಖುಷಿಯಿಂದ ಅಲ್ಲಿ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿತಾರೆ ಫ್ರೆಂಡ್ಸ್. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.